ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಪಲ್ಲವಿ. ಇವತ್ತು ತುಂಬ ಸ್ಪೆಷಲ್. ಯಾಕೆ ಅಂದರೆ ಇದು ಮಾಡ್ತಾ ಇರೋದು ನಮ್ಮ ಅಕ್ಕ ಅವರು. ನಾನು ಮಾತ್ರ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸಖತ್ತಾಗಿದೆ ಇದು. ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ನಿಮಗೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಾಲಿನಿ ಮಾಡುವ ನಮಸ್ಕಾರಗಳು. ಕುಕ್ಕಿಂಗ್ ವಿತ್ PGಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾಯಿದ್ದೀವಿ ವೆಜಿಟೇಬಲ್ ಪಲಾವ್. ಇವಾಗ ನಮಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇವಾಗ ಬಟಾಣಿ ಬೇಕು 1 ಕಪ್, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕಾಯಿ, ಅದಾದಮೇಲೆ ಕರಿಬೇವು ಸ್ವಲ್ಪ, ಟೊಮೊಟೊ 2 ಹೆಚ್ಚಿಟ್ಟು ಇಟ್ಟಿದ್ದೀನಿ, 1 ಕಪ್ ಬೇಕು. ಅದಾದಮೇಲೆ ಬೀನ್ಸು 1 ಕಪ್, ಕ್ಯಾರೆಟ್ 1 ಕಪ್, ಚಿಲ್ಲಿ 1 2 3 4 ಕಟ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಪೊಟೊಟೊ ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ. ಆನಿಯನ್ ಬೇಕು 4. ಅದಾದಮೇಲೆ ಪಲಾವ್ ಎಲೆ ಬೇಕು, ಸ್ಟಾರು ಮತ್ತು ಏಲಕ್ಕಿ ಮತ್ತು ಚಕ್ಕೆ ಇಟ್ಟಿದ್ದೀನಿ. ಇಷ್ಟು ಬೇಕು ಸಾಮಗ್ರಿಗಳು ಇವಾಗ ಪಲಾವ್ಗೆ. ಅದಾದಮೇಲೆ ಆಡಿಸ್ಕೊಳ್ಳೋದಕ್ಕೆ ಇವಾಗ ನಮ್ಗೆ ಏನೇನು ಬೇಕು ಅಂದರೆ, ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಚಕ್ಕೆ ಬೇಕು, ಮತ್ತು ಲವಂಗ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಇಷ್ಟು ಇರಬೇಕು. ಅದಾದಮೇಲೆ ಇವಾಗ ಮಸಾಲ ರುಬ್ಬೋದಕ್ಕೆ ಹಾಕೋಣ ಬನ್ನಿ. ಮಸಾಲ ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ. ಇವಾಗ ಹಾಕಿದ್ದೀನಿ. ಬೇಕು ಅದ್ರ ಜೊತೆಗೆ ಮತ್ತೆ ಪುದೀನ ಒಂದು ಸ್ವಲ್ಪ ಹಾಕಬೇಕು. ಇವಾಗ ಒಂದು ಸ್ವಲ್ಪ ನೀರು ಹಾಕಬೇಕು, ಅಂದ್ರೆ ಅದು ಫುಲ್ ಆಗಲ್ಲ. ಇಟ್ಟು ಚೆನ್ನಾಗಿ ರುಬ್ಬೇಕು ನೋಡಿ. ಈ ಥರ ನೋಡಿ ಸಣ್ಣದಾಗಿ ರುಬ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಇವಾಗ ಪಲಾವ್ಗೆ ನೋಡಿ, ಇವಾಗ ಗ್ಯಾಸ್ ಆನ್ ಮಾಡಿದ್ವಿ, ಒಂದು ಕುಕ್ಕರ್ ಇಟ್ಟಿದ್ದೀವಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ಪಲಾವ್ಗೆ ಇವಾಗ ಫಸ್ಟು ನೀರೆಲ್ಲ ಇರೋದನ್ನ ಫುಲ್ಲು ಬಿಸಿ ಆಗಬೇಕು, ಇಲ್ಲಾಂದರೆ ಎಣ್ಣೆ ಹಾಕಿದ್ರೆ ಪಟ 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 ಅಂತ ಆ ಎಣ್ಣೆನೇ ಹಾರುತ್ತೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀವಿ ಸ್ವಲ್ಪ. ನಿಮಗೆ 2 ಸ್ಪೂನು ಅಥವಾ 3 ಸ್ಪೂನು ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡು. ನೀವು ಎಷ್ಟು ಜನಕ್ಕೆ ಪಲಾವ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದು 4 ಸ್ಪೂನ್ ಹಾಕ್ತೀವಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇವಾಗ ಮಸಾಲ ಐಟಮ್ ಇಟ್ಕೊಂಡಿದ್ದೀವಿ ಎಲ್ಲ. ನಾವು ಚಕ್ಕೆ ಹಾಕಬೇಕು ಫಸ್ಟ್. ಇವಾಗ ಅದಾದಮೇಲೆ ಸ್ಟಾರ್ ಹಾಕ್ತಾಯಿದ್ದೀವಿ, ಏಲಕ್ಕಿ ಹಾಕ್ತಾಯಿದ್ದೀವಿ, ಪಲಾವ್ ಎಲೆನೂ ಹಾಕ್ತಾಯಿದ್ದೀವಿ. ಇವಾಗ ನೋಡಿ ಎಣ್ಣೆ ಕಾಯ್ದಿದೆ. ಇವಾಗ ಪಲಾವ್ ಐಟಮ್ಸ್ ಇದೆಲ್ಲ ಅದೆಲ್ಲ ಹಾಕಿದ್ದೀವಿ. ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಲಿ. ಅದಾದಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕಬೇಕು. ನಿಧಾನಕ್ಕೆ ಹಾಕಿ, ಇಲ್ಲಾಂದರೆ ಮಕ್ಕಳು ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ಆದ್ಮೇಲೆ ಇದು ಬಿಸಿ ನೀರೆಲ್ಲ ಸುಂಡೋದ್ಮೇಲೆ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ, ಇಲ್ಲಾಂದರೆ ಮಕ್ಕಳು ತುಂಬ ಹೊಡೆಯುತ್ತೆ. ಸರಿನಾ? ಇವಾಗ ಆನಿಯನ್ ಹಾಕಬೇಕು. ಇದು ಬಿಸಿ ಆದಮೇಲೆ ಚೆನ್ನಾಗಿ ನಾವು 3 ಈರುಳ್ಳಿ ಅಷ್ಟೇ ಹಾಕ್ತಾ ಇರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲನೂ. ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಬಟಾಣಿ ಹಾಕ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಬಟಾಣಿಗೆ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಯಾಕೆ ಟೇಸ್ಟ್. ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡಿ. ಡಿಸ್ಟರ್ಬ್ ಆಗ್ತಿದೆ, ಬೇಜಾರು ಮಾಡ್ಕೊಬೇಡಿ ಯಾರನ್ನು. ಇವಾಗ ನಾವು ಕರಿಬೇವು ಹಾಕೋಣ.
ಇವಾಗ 1 ಕಪ್ ಬೀನ್ಸ್ ಹಾಕೋಣ. ಅದಾದಮೇಲೆ ಇವಾಗ ಕ್ಯಾರೆಟ್ ಹಾಕಬೇಕು 1 ಕಪ್ಪು. ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನ. ಅದಾದಮೇಲೆ ಇವಾಗ ಪೊಟೊಟೊ ಹಾಕೋಣ 1 ಕಪ್ಪು. ಇದೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ. ನೀವು ಚೆನ್ನಾಗಿ ಇವಾಗ ಫ್ರೈ ಮಾಡಲ್ಲ ಅಂದರೆ ವೆಜಿಟೇಬಲ್ ಪಲಾವಲ್ಲಿ ಹಸಿ ಹಸಿ ಸ್ಮೆಲ್ ಹಾಗೇ ಬರುತ್ತೆ. ಆವಾಗ ಚೆನ್ನಾಗಿರಲ್ಲ, ಚೆನ್ನಾಗಿ ಕುಕ್ ಆಗಲ್ಲ, ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರಲ್ಲ. ಅದು ಫ್ರೈ ಆದರೆ ಮಾತ್ರ ಚೆನ್ನಾಗಿ ಬರುತ್ತೆ ಫ್ಲೇವರ್. ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ರುಬ್ಬಿರೋ ಮಸಾಲೆ ಎಲ್ಲನೂ ಇವಾಗ ಹಾಕೋಣ ಬನ್ನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ಬಾಯ್ಲ್ ಆಗಿದೆ ಎಲ್ಲ ವೆಜಿಟೇಬಲ್ಸ್. ಇವಾಗ ಮಸಾಲ ಹಾಕೋಣ. ಚಿಲ್ಲಿ ಪೌಡರು ಸ್ವಲ್ಪ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು. ಚಿಕ್ಕ ಸ್ಪೂನ್ ತೊಗೊಳ್ಳಿ, ದೊಡ್ಡ ಸ್ಪೂನ್ ಬೇಡ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನು ಸಾರಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಅದು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಮಸಾಲೆ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ಬನ್ನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಕ್ಕಿಗೆ, ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಅದಾದಮೇಲೆ ನೀರು ಹಾಕಬೇಕಾಗುತ್ತೆ. ಇವಾಗ ನೋಡಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಇವಾಗ ಎಲ್ಲ ಬಾಯ್ಲ್ ಆಗಿದೆ ಚೆನ್ನಾಗಿ. ವೆಜಿಟೇಬಲ್ಸು ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಇವಾಗ ಅದಕ್ಕೆ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ ಇವಾಗ ವಾಟರು 2 ಕಪ್ ಹಾಕ್ತಾಯಿದ್ದೀವಿ. ನೀರು ಹಾಕ್ತಾಯಿದ್ದೀವಿ ನೋಡಿ. ಇವಾಗ ಇದು 2ನೇ ಕಪ್ಪು. ಇವಾಗ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಅದರಲ್ಲಿ ಅರ್ಧ ಕಪ್ ಹಾಕ್ತಾಯಿದ್ದೀವಿ ವಾಟರು. ಇವಾಗ ಮಸಾಲೆ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಯಾಕೆ ವೇಸ್ಟ್ ಮಾಡೋದು ಅಂತ, ಅದು ಮಸಾಲ ಅಲ್ವಾ, ಅದಕ್ಕೋಸ್ಕರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಓಕೆನಾ? ಹಾಗಂತ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಎಷ್ಟು ಆಗುತ್ತೋ ಅದಕ್ಕೆ ರೈಸ್ಗೆ ಅಷ್ಟು ಮಾತ್ರ ಹಾಕೋಬೇಕು. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ. ಅದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಅದಾದಮೇಲೆ 1 ವಿಷಲ್ 2 ವಿಷಲ್ ಬಂದರೆ ಸಾಕು. ಇವಾಗ ಕ್ಲೋಸ್ ಮಾಡಿದ್ದೀನಿ ನೀಟಾಗಿ. ಇವಾಗ ವಿಸಲ್ 1 ಅಥವಾ 2 ಕೂಗ್ ಬಂದರೆ ಸಾಕು. ಪಲಾವ್ ರೆಡಿ, ವೆಜಿಟೇಬಲ್ ಪಲಾವ್. ಇವಾಗ ವಿಶಾಲ್ ಬಂತು ನೋಡಿ. 1 ವಿಶಾಲ್ ಇದು. 2 ವಿಶಲ್ ಬರಬೇಕು. ಅದಾದಮೇಲೆ ಸ್ಟಾಪ್ ಮಾಡಬೇಕು. ಇವಾಗ ಇನ್ನೊಂದು ವಿಶಲ್ ಬಂತು ನೋಡಿ. ಇವಾಗ ಆಫ್ ಮಾಡೋಣ. ಫುಲ್ ಇವಾಗ ಆಫ್ ಮಾಡಿಬಿಟ್ಟು ಅದು ಕೂಲ್ ಆದಮೇಲೆ ಇವಾಗ ಹೇಗೆ ಬಂದಿದೆ ಪಲಾವ್ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಫುಲ್ ಅದು ಕೂಲ್ ಆಗಲಿ. ಇವಾಗ ಪಲಾವ್ ನೋಡಿ ಹೇಗಾಗಿದೆ ಅಂತ ಡಿಸೈನು ಕೂಡ ಮಾಡಿದ್ದೀವಿ. ಅದಾದಮೇಲೆ ಅದಕ್ಕೆ ಜೊತೆಗೆ ಚಟ್ನಿ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಸಖತ್ತಾಗಿದೆ. ಪ್ಲೀಸ್ ಮಾಡಿ ತಿನ್ನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಪ್ಲೀಸ್.